ಅಂತೂ ಇಂತೂ ಅಳೆದು ತೂಗಿ ಚಾಂಪಿಯನ್ಸ್ ಟ್ರೋಫಿಗಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬಲಿಷ್ಠ ತಂಡವನ್ನೇ ಘೋಷಣೆ ಮಾಡಿದೆ. 15 ಸದಸ್ಯರ ಟೀಮ್ನ ಮೊಹಮ್ಮದ್ ರಿಜ್ವಾನ್ ಲೀಡ್ ಮಾಡಲಿದ್ದಾರೆ. ಈ ತಂಡದಲ್ಲಿ ಕೆಲವೊಂದು ಅಚ್ಚರಿಯ ಬದಲಾವಣೆಗಳು ಕೂಡ ನಡೆದಿವೆ. ಹಾಗಾದ್ರೆ ಹಾಲಿ ಚಾಂಪಿಯನ್ ತಂಡದ ಟೀಮ್ ಹೇಗಿದೆ? ಸೈಮ್ ಅಯ್ಯೂಬ್ಗೆ ಯಾಕೆ ಚಾನ್ಸ್ ಕೊಟ್ಟಿಲ್ಲ? ಬೌಲಿಂಗ್ ಟೀಮ್ ಹೇಗಿದೆ? ಓಪನರ್ ಯಾರಾಗಬಹುದು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಪಾಕಿಸ್ತಾನ ಮತ್ತು ದುಬೈನಲ್ಲಿ ಪಂದ್ಯಗಳು ನಡೆಯಲಿವೆ. ಇದಕ್ಕಾಗಿ ಭರದ ಸಿದ್ಧತೆಗಳು ಕೂಡ ನಡೆದಿವೆ. ಈಗಾಗಲೇ ಈ ಟ್ರೋಫಿಗೆ 8 ತಂಡಗಳು ಆಯ್ಕೆಯಾಗಿದ್ದು 2 ಗುಂಪುಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಎ ಗುಂಪಿನಲ್ಲಿ ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ನ್ಯೂಜಿಲೆಂಡ್ ತಂಡಗಳಿವೆ. ಹಾಗೆ ಬಿ ಗುಂಪಿನಲ್ಲಿ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ ಟೀಮ್ಗಳಿವೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗಾಗಿ ನಡೆಯಲಿರುವಂತಹ ಈ ಮಹಾ ಕದನಕ್ಕೆ ಇನ್ನು 3 ವಾರಗಳಷ್ಟೇ ಬಾಕಿ ಇದೆ. ಮೊದಲನೇದಾಗಿ ಪಾಕ್ ತಂಡದಲ್ಲಿ ಯಾರೆಲ್ಲ ಸ್ಥಾನ ಪಡೆದಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ. ಬಾಬರ್ ಅಜಮ್, ಫಖರ್ ಜಮಾನ್, ಕಮ್ರಾನ್ ಗುಲಾಮ್, ಸೌದ್ ಶಕೀಲ್, ತಯ್ಯಬ್ ತಾಹಿರ್, ಫಹೀಮ್ ಅಶ್ರಫ್, ಕುಶಿಲ್ ಶಾ, ಸಲ್ಮಾನ್ ಅಲಿ ಆಗಾ, ಮೊಹಮ್ಮದ್ ರಿಜ್ವಾನ್, ಉಸ್ಮಾನ್ ಖಾನ್, ಅಬ್ರಾರ್ ಅಹ್ಮದ್, ಹ್ಯಾರಿಸ್ ರೌಫ್, ನಸೀಮ್ ಶಾ, ಶಾಹಿನ್ ಶಾ ಅಫ್ರಿದಿ, ಮೊಹಮ್ಮದ್ ಹಸೈನ್ ಸೆಲೆಕ್ಟ್ ಆಗಿದ್ದಾರೆ. ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ 4 ಆಟಗಾರರು. ಫೆಬ್ರವರಿ 19ರಿಂದ ನಡೆಯಲಿರುವಂತಹ ಮೆಗಾ ಫೈಟ್ನಲ್ಲಿ ಒಟ್ಟು 8 ರಾಷ್ಟ್ರಗಳು ಭಾಗಿಯಾಗಲಿವೆ. ಬೇರೆಲ್ಲ ತಂಡಗಳು ಅನೌನ್ಸ್ ಆಗಿ ವಾರಗಳೇ ಕಳೆದ ಮೇಲೆ ಪಾಕಿಸ್ತಾನ ಟೀಮ್ ಪ್ರಕಟವಾಗಿದೆ. ಈ ಟೂರ್ನಿಗೆ 4 ಆಟಗಾರರು ಕಮ್ಬ್ಯಾಕ್ ಮಾಡಿದ್ದಾರೆ. ಕ್ಲಾಸಿಕ್ ಬ್ಯಾಟರ್ ಫಖರ್ ಜಮಾನ್ ಸೇರಿದಂತೆ ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಕಳೆದ ಸಲ ಚಾಂಪಿಯನ್ಸ್ ಟ್ರೋಫಿ ನಡೆದಾಗ ಭಾರತ ವಿರುದ್ಧ ಶತಕ ಬಾರಿಸಿ ಮಿಂಚಿದ್ರು. ಹಾಗೆ ಫಹೀಮ್ ಅಶ್ರಫ್, ಕುಶ್ದಿಲ್ ಶಾ ಮತ್ತು ಸೌದ್ ಶಕೀಲ್ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಸ್ಥಾನ ನೀಡಲಾಗಿದೆ. ಕಳೆದ ಸಲ ಚಾಂಪಿಯನ್ಸ್ ಟ್ರೋಫಿ ಆಡಿದಂತಹ 3 ಆಟಗಾರರು ಈ ಸಲ ಮತ್ತೆ ಅಖಾಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ವಾರಗಳೇ ಕಾದ್ರೂ ತಂಡ ಸೇರದ ಸೈಮ್ ಅಯ್ಯೂಬ್. ಅಷ್ಟಕ್ಕೂ ಪಾಕಿಸ್ತಾನ ಇಷ್ಟು ಡಿಲೇ ಮಾಡಿಕೊಂಡು ತಂಡವನ್ನು ಪ್ರಕಟ ಮಾಡೋಕೆ ಕಾರಣವೇ ಸೈಮ್ ಅಯ್ಯೂಬ್. ಪಾಕಿಸ್ತಾನ ವಿರುದ್ಧದ ಕೇಪ್ ಟೌನ್ ಟೆಸ್ಟ್ ಪಂದ್ಯದ ವೇಳೆ ಗಾಯಗೊಂಡಿದ್ದಂತ ಸೈಮ್ ಇನ್ನೂ ಕೂಡ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಗಾಯದ ಕಾರಣದಿಂದಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಫಿಟ್ನೆಸ್ ರಿಪೋರ್ಟ್ ಬಂದ ಮೇಲೆ ಅಂತಿಮವಾಗಿ ತಂಡವನ್ನ ಪ್ರಕಟ ಮಾಡೋಕೆ ಪಿಸಿಬಿ ಮುಂದಾಗಿತ್ತು. ಆದ್ರೆ ಕಂಪ್ಲೀಟ್ ಆಗಿ ಫಿಟ್ ಆಗದ ಕಾರಣಕ್ಕೆ ಸೈಮ್ ಅಯ್ಯೂಬ್ ಚಾಂಪಿಯನ್ಸ್ ಟ್ರೋಫಿಯನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಬಾಬರ್ ಅಜಮ್ ಹಾಗೂ ಸೌದ್ ಶಕೀಲ್, ಫಖರ್ ಜಮಾನ್ ನಡುವೆ ಇನ್ನಿಂಗ್ಸ್ ಆರಂಭಿಸುವುದು ಯಾರು ಎಂಬ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫಖರ್ ಜಮಾನ್ ಅವರೊಂದಿಗೆ ಬಾಬರ್ ಅಜಮ್ ಪಾಕಿಸ್ತಾನ ಪರ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಬಹುದು ಅಂತ ರಾಷ್ಟ್ರೀಯ ಆಯ್ಕೆ ಸಮಿತಿಯ ಸದಸ್ಯ ಅಸರ್ ಶಫೀಕ್ ಹೇಳಿದ್ದಾರೆ. ಪಾಕ್ ಟೀಮ್ಗೆ ಮೊಹಮ್ಮದ್ ರಿಜ್ವಾನ್ ನಾಯಕ. ಎಲ್ಲಾ ತಂಡಗಳು ಈ ಹಿಂದೆಯೇ ತಮ್ಮ ತಂಡಗಳನ್ನ ಚಾಂಪಿಯನ್ಸ್ ಟ್ರೋಫಿಗಾಗಿ ಪ್ರಕಟ ಮಾಡಿದ್ವು. ಆದ್ರೆ ಪಾಕಿಸ್ತಾನ ಮಾತ್ರ ಪಂದ್ಯಾವಳಿಗೆ ಕೆಲವೇ ದಿನ ಬಾಕಿ ಇರುವಾಗ ತಂಡವನ್ನ ಘೋಷಣೆ ಮಾಡಿದೆ. ಶುಕ್ರವಾರ 15 ಸದಸ್ಯರ ತಂಡವನ್ನ ಪಿಸಿಬಿ ಪ್ರಕಟ ಮಾಡಿದ್ದು ಮೊಹಮ್ಮದ್ ರಿಜ್ವಾನ್ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಇದೇ ವೇಳೆ ಸಲ್ಮಾನ್ ಅಲಿ ಆಗಾ ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ. 2017ರಲ್ಲಿ ಓವಲ್ನಲ್ಲಿ ಕೊನೆಯ ಪ್ರಶಸ್ತಿ ಗೆದ್ದ ತಂಡದಿಂದ ಬಾಬರ್ ಅಜಮ್, ಫಕೀರ್ ಅಶ್ರಫ್ ಮತ್ತು ಫಖರ್ ಜಮಾನ್ ಮಾತ್ರ ಸ್ಥಾನ ಪಡೆದಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಕೊನೆಯ ಬಾರಿಗೆ ಏಕದಿನ ಸರಣಿ ಆಡಿದಂತ 15 ಆಟಗಾರರ ತಂಡದಲ್ಲಿ ಪಿಸಿಬಿ 4 ಬದಲಾವಣೆಗಳನ್ನು ಮಾಡಿದೆ. ಅಬ್ದುಲ್ಲಾ ಶಫೀಕ್, ಮೊಹಮ್ಮದ್ ಇರ್ಫಾನ್ ಖಾನ್, ಸೈಮ್ ಅಯ್ಯೂಬ್ ಮತ್ತು ಸುಫಿಯಾನ್ ಮೊಹಿಮ್ ಬದಲಿಗೆ ಫಕೀಮ್ ಅಶ್ರಫ್, ಫಖರ್ ಜಮಾನ್, ಕುಶಿಲ್ ಶಾ ಹಾಗೆ ಸೌದ್ ಶಕೀಲ್ ಸ್ಥಾನ ಪಡೆದಿದ್ದಾರೆ. ಹ್ಯಾರಿಸ್ ರೌಫ್, ಶಾಹಿನ್ ಶಾ ಅಫ್ರಿದಿ, ಮೊಹಮ್ಮದ್ ಹಸ್ಮನ್ ಹಾಗೆ ನಸೀಮ್ ಶಾ ಹೀಗೆ 4 ವೇಗಿಗಳಿಗೆ ಮಣೆ ಹಾಕಿದೆ. ಅಬ್ರಾರ್ ಅಹ್ಮದ್ ಸ್ಪಿನ್ ದಾಳಿಯನ್ನ ಮುನ್ನಡೆಸಲಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ತ್ರಿಕೋನ ಏಕದಿನ ಸರಣಿ. ಇನ್ನು ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಪಾಕ್, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ ನಡುವೆ ತ್ರಿಕೋನ ಸರಣಿಗಳು ನಡೆಯಲಿವೆ. ಈ ಸರಣಿಯು ಫೆಬ್ರವರಿ 8ರಿಂದ ಫೆಬ್ರವರಿ 14ರವರೆಗೆ ನಡೆಯಲಿದೆ. ಪಾಕಿಸ್ತಾನ ತಂಡವು ತನ್ನ ಚಾಂಪಿಯನ್ಸ್ ಟ್ರೋಫಿ ಅಭಿಯಾನವನ್ನು ಫೆಬ್ರವರಿ 19ರಂದು ಟೂರ್ನಿಯ ಉದ್ಘಾಟನಾ ದಿನದಂದೇ ಆರಂಭ ಮಾಡಲಿದೆ. ಕರಾಚಿಯಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತಂಡ ಆಡಲಿದೆ. ಫೆಬ್ರವರಿ 23ರಂದು ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ರಾವಲ್ಪಿಂಡಿಯಲ್ಲಿ ಫೆಬ್ರವರಿ 27ರಂದು ಬಾಂಗ್ಲಾದೇಶ ವಿರುದ್ಧ ಸೆಣಸಾಟ ನಡೆಸಲಿದೆ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡ ಒಟ್ಟು 23 ಪಂದ್ಯಗಳನ್ನು ಆಡಿದೆ. ಇದರಲ್ಲಿ 11 ಪಂದ್ಯಗಳನ್ನು ಗೆದ್ದುಕೊಂಡಿದ್ರೆ 12 ಸಲ ಸೋಲನ್ನು ಕಂಡಿದೆ. ಈ ಟೈಮಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡ 4 ಸಲ ಸೆಮಿಫೈನಲ್ ತಲುಪಿದೆ. 2000, 2002, 2009 ಹಾಗೆ 2017ರಲ್ಲಿ ಸೆಮಿಫೈನಲ್ ತಲುಪಿತ್ತು. 2017ರಲ್ಲಿ ಇಂಗ್ಲೆಂಡ್ನ ದಿ ಓವಲ್ನಲ್ಲಿ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಭಾರತವನ್ನು ಸೋಲಿಸಿ ಮೊದಲ ಪ್ರಶಸ್ತಿಯನ್ನ ಗೆದ್ದುಕೊಂಡಿತ್ತು. ಇನ್ನು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಪಾಕಿಸ್ತಾನಕ್ಕೂ ಮುನ್ನವೇ ಉಳಿದ 7 ತಂಡಗಳು
ತಮ್ಮ ತಂಡಗಳನ್ನು ಪ್ರಕಟ ಮಾಡಿದ್ವು. ಭಾರತವನ್ನ ರೋಹಿತ್ ಶರ್ಮಾ ಲೀಡ್ ಮಾಡಿದ್ರೆ ನ್ಯೂಜಿಲೆಂಡ್ ತಂಡವನ್ನ ಮಿಚೆಲ್ ಸ್ಯಾಂಟ್ನರ್ ಅವರು ಮುನ್ನಡೆಸ್ತಾ ಇದ್ದಾರೆ. ಬಾಂಗ್ಲಾದೇಶಕ್ಕೆ ನಜ್ಮುಲ್ ಹುಸೈನ್ ಶಾಂತು ಕ್ಯಾಪ್ಟನ್ ಆಗಿದ್ದಾರೆ. ಇಂಗ್ಲೆಂಡ್ ಟೀಮ್ಗೆ ಜೋಸ್ ಬಟ್ಲರ್, ಸೌತ್ ಆಫ್ರಿಕಾಗೆ ಟೆಂಬಾ ಬೌಮಾ, ಅಫ್ಘಾನಿಸ್ತಾನಕ್ಕೆ ಹಷ್ಮತುಲ್ಲಾ ಶಾಹಿದಿ ನಾಯಕ ಆಗಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ತಂಡವನ್ನ ಪ್ಯಾಟ್ ಕಮಿನ್ ಮುನ್ನಡೆಸ್ತಾ ಇದ್ದಾರೆ. ಹೀಗೆ 8 ತಂಡಗಳು ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ರೆಡಿಯಾಗಿವೆ. ಬಹಳ ಸಮಯದ ನಂತರ ಐಸಿಸಿ ಪಂದ್ಯಾವಳಿಯನ್ನ ಪಾಕಿಸ್ತಾನದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಪಾಕ್ನ ರಾಷ್ಟ್ರೀಯ ತಂಡ ಅವರ ನೆಲದಲ್ಲಿ ಅಭಿಮಾನಿಗಳ ಎದುರು ದಶಕಗಳ ಬಳಿಕ ಐಸಿಸಿ ಟೂರ್ನಿಯನ್ನ ಆಡ್ತಾ ಇದ್ದು ಭಾರಿ ಕುತೂಹಲ ಮೂಡಿಸಿದೆ. ಪಾಕಿಸ್ತಾನ ಕ್ರಿಕೆಟ್ ತಂಡದ ಇತ್ತೀಚಿನ ಪ್ರದರ್ಶನ ನೋಡೋದಾದ್ರೆ ಆಸ್ಟ್ರೇಲಿಯಾವನ್ನ ತವರಿನಲ್ಲೇ ಸೋಲಿಸಿದೆ. ಅಲ್ಲದೆ ದಕ್ಷಿಣ ಆಫ್ರಿಕಾಗೆ ಕಠಿಣ ಸವಾಲನ್ನು ಕೂಡ ನೀಡಿದೆ. ಈ ಸಲ ಪಾಕಿಸ್ತಾನ ಹಾಲಿ ಚಾಂಪಿಯನ್ಗಳಾಗಿ ಚಾಂಪಿಯನ್ಸ್ ಟ್ರೋಫಿಗೆ ಕಣಕ್ಕಿಳಿತಾ ಇದೆ. ನಮಸ್ಕಾರ.